बीदर लोकसभा क्षेत्र से भाजपा उम्मीदवार भगवंत खुबा ने आज दोबारा अपना नामांकन दाखिल किया है। इससे पहले नामांकन पत्र दाखिल करने के पहले दिन ही अपना पहला नामांकन पत्र दाखिल किया था। उसके बाद आज खुबा ने अपना दूसरा नामांकन पत्र दाखिल किया है। आज नामांकन दाखिल करते समय भगवंत खुबा के साथ बीदर दक्षिण के विधायक डॉक्टर शैलेंद्र बेलदाड़े, हुमनाबाद के विधायक सिद्धप्पा पाटिल, बसवा कल्याण के विधायक शरणु सलगार, चिंचोली के विधायक अविनाश जाधव, मोहम्मद रौफुद्दीन कचेरीवाला, जगन्नाथ जमादार और लुम्नी गौतम आदि मौजूद रहे। खुबा ने अपना नामांकन पत्र रिटर्निंग ऑफिसर गोविंद रेड्डी को सौंपा। नामांकन दाखिल करने के बाद भगवंत खुबा ने मीडिया से बात की और जीत का दावा किया। कैमरामैन पपुराज का कवरेज। 30,000ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಗಣೇಶ್ ಮೈದಾನದಲ್ಲಿ ಸಭೆಯನ್ನು ಮುಗಿಸಿ ಭವ್ಯವಾದಂಥ ಮೆರವಣಿಗೆಯೊಂದಿಗೆ ಕಾರ್ಯಕರ್ತರೊಂದಿಗೆ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರನ್ನು ಒಳಗೊಂಡು ಇದು 3 ನಾಮಿನೇಷನನ್ನು ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು, ನಮ್ಮ ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರ ಹುಮ್ಮಸ್ಸು ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಭಾರತೀಯ ಜನತಾ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀವಿ. ಆ ಉತ್ಸಾಹ ನೋಡಿ ನನಗೂ ಕೂಡ ಒಂದು ಆನಂದ ಭಾಷ್ಪವನ್ನು, ಆ ಜನಸ್ತೋಮ, ಅವರ ತಾಳ್ಮೆ, ನಮ್ಮ ನಾಯಕರ ನುಡಿಗಳು, ಅವರ ಭಾವನೆಗಳು ನಿಜವಾಗಲೂ ಅವರ ಋಣ ನಾನು ಈ ಜನ್ಮದಲ್ಲಿ ತೀರಿಸಲಿಕ್ಕಾಗಲ್ಲ. ಅಂಥ ಒಂದು ಒಳ್ಳೆ ರೀತಿಯಲ್ಲಿ ಅವರು ಪಕ್ಷವನ್ನು ಗೆಲ್ಲಿಸಬೇಕಂತ ಇವತ್ತು ಹೊಣೆಕೊಟ್ಟು ಸಂಕಲ್ಪವನ್ನು ಮಾಡಿದ್ರು. ಸರ್, ರಾಹುಲ್ ಗಾಂಧಿ ಬಂದಿದ್ರು 105 ಸೀಟ್ ಬರಲಿ. ಭಾರತೀಯ ಜನತಾ ಪಾರ್ಟಿ ಬೀದರ್ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭಗವಂತ್ ಖೂಬಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಬೀದರ್ ಜಿಲ್ಲೆಯ JDS ಪಕ್ಷದ ಎಲ್ಲ ನಾಯಕರು, ಶಾಸಕರು, ಮಾಜಿ ಶಾಸಕರು, ಸಚಿವರು ಮತ್ತು ಎಲ್ಲ ಅಭಿಮಾನಿ ಕಾರ್ಯಕರ್ತರ ದೊಡ್ಡ ಬಳಗವನ್ನು ಕರ್ಕೊಂಡು ಸುಮಾರು 30-35 ಸಾವಿರಕ್ಕಿಂತ ಹೆಚ್ಚು ಜನರನ್ನು ಕರ್ಕೊಂಡು ಭಾಳ ಅದ್ದೂರಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಈ ದೃಶ್ಯವನ್ನು ನೋಡಿದರೆ ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅಪೇಕ್ಷೆ ಐತೆ, ಕಾಶ್ಮೀರದ ಮೇಲಿರ್ತಕ್ಕಂಥ 375 ತೆಗೆದ್ರಿಂದ 400 MP ಕೂಡ 3,70,000 ಲೀಡ್ಲಿ ಬರಬೇಕಂತ ಅಪೇಕ್ಷೆ ಐತಿ. ಇವತ್ತು ಬೀದರ್ ಕ್ಷೇತ್ರದಿಂದ ಕೂಡ ಭಗವಂತ್ ಖೂಬಾರ್ ಅವರು ಕೂಡ 3,70,000ಕ್ಕಿಂತ ಹೆಚ್ಚು ಅಧಿಕ ಮತಗಳನ್ನು ಪಡೆದು ಆರಿಸಿ ಬರುವಂಥದ್ದು ಸೂರ್ಯ ಉದಯದಷ್ಟೇ ಸತ್ಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬರ್ತೀನಿ ಮತ್ತು ಅವರು ಶುಭಾಶಯಗಳನ್ನು ಹೇಳ್ತಾರೆ.